ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತು ಥರ್ಸ್ಡೇ ವ್ಲಾಗ್ ಇದು. ಮಾರ್ನಿಂಗ್ ಇವಾಗ ಟೈಮ್ ಬಂದಿಲ್ಲ 11:30 ಆಗಿದೆ. ಎಲ್ಲ ಕೆಲಸನೂ ಆಯಿತು. ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಇಲ್ಲಿ ಸಾರು ಇಟ್ಟಿದ್ದೀನಿ, ಮೊಸಪ್ಪು ಸಾರು, ಮತ್ತು ಇಲ್ಲಿ ಒಡೆಗೆ ನೆನೆ ಹಾಕಿದ್ದೀನಿ. ಇವತ್ತು ಲಕ್ಷ್ಮಿ ಅಕ್ಕ, ದೀಪಿಕಾ ಅಕ್ಕ, ಹುಡುಗರು ಎಲ್ಲರೂ ಬರ್ತಾ ಇದ್ದಾರೆ ರಜೆಗೆ. ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಯ್ತಲ್ಲ, ಮತ್ತು ಎಷ್ಟೊಂದು ದಿವಸ ಆಯಿತು ಸ್ಟೇ ಆಗಿ ಅಂತ, ಸ್ಟೇ ಆಯಿತು ಅಂತ. ಅದಕ್ಕೆ ಇವತ್ತು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ಇವಾಗ ಎಲ್ಲ ಅಡುಗೆ ರೆಡಿ ಮಾಡೋಣ. ಇವಾಗ ನಾನು ಫುಲ್ಲು ರಿಕವರಿ ಆಗಿದ್ದೀನಿ. ಇವಾಗ ಸ್ವಲ್ಪ ಚೇಂಜಸ್. ನಾನು ತುಂಬ ದಿವಸದಿಂದ ವ್ಲಾಗ್ಸ್ ವೀಡಿಯೋಸ್ ಎಲ್ಲ ಏನೂ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ. ಒಂದು ಸ್ವಲ್ಪ ನಾನೇ ಟೈಮ್ ತೊಗೊಂಡು ಇದೆಲ್ಲ ಆದಮೇಲೆ ಇದ್ದಿದ್ದೆ ಅಲ್ವಾ, ಮಾಡ್ಕೊಳ್ಳೋಣ ವ್ಲಾಗ್ಸ್ ಒಂದೊಂದೇ. ಸದ್ಯಕ್ಕೆ ಇವಾಗ ನನ್ನ ರೆಸ್ಟಿಂಗ್ ಟೈಮಲ್ಲಿ ಏನಿದೆ ರೆಸ್ಟ್ ಎಲ್ಲ ಮಾಡೋಣ ಅಂದ್ಬಿಟ್ಟು ನಾನು ವ್ಲಾಗ್ಸ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ಏನು ನಾನು ಇವತ್ತು ವ್ಲಾಗ್ ಮಾಡಿದ್ದೀನಿ ಅದು ಫುಲ್ ಹೋಲ್ ವೀಕ್ ವ್ಲಾಗ್ ಆಗಿರುತ್ತೆ. ಒಂದು 5-6 ಡೇಸ್ 4-5 ಡೇಸ್ ಆ ಥರ. ಅದ್ರದ್ದೆಲ್ಲ ನಾನು ಏನಿದೆ ಎಲ್ಲ ಒಂದೊಂದು ದಿವಸ ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ನಾನು ಒಂದು ವ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ. ಇವಾಗೆಲ್ಲ ರೆಡಿಯಾಗಿದೆ. ಅನ್ನನೂ ಆಯಿತು. ಈಗಂತೂ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಬಿಸಿಲು. ಈಚೆ ಅಂತೂ ನಮ್ಮ ಮನೇಲಂತೂ ಇವಾಗ ಕಂಪಲ್ಸರಿ ಮಜ್ಜಿಗೆ ಮಾಡಿರ್ತೀವಿ. ಸೊ ಇವಾಗ ನಾನು ಫಸ್ಟು ಮೊಸರುಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಡ್ಕೋತಾ ಇದ್ದೀನಿ. ಯಾಕಂತಂದರೆ ಅದು ಟೇಸ್ಟೂ ತುಂಬಾ ಚೇಂಜ್ ಇರುತ್ತೆ. ನಾವು ಫಸ್ಟೇ ನೀರು ಹಾಕಿ ಮೊಸರು ಅದೆಲ್ಲ ಹಾಕಿ ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟು ಅಷ್ಟೇ. ಮತ್ತು ಕೆನೆ ಇಷ್ಟ ಆಗೋರಿಗೆ ಕೆನೆ ಥರ ಎಲ್ಲ ಮೇಲೆ ನೊರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದು ಅಡುಗೆ ಕೆಲಸ ಜೊತೆಗೆ ನಾನು ಕ್ಲೀನಿಂಗ್ ಕೆಲಸನೂ ಇವಾಗೆಲ್ಲ ಮುಗಿಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಮತ್ತು ವಡೆ ಎಲ್ಲ ಸುಡ್ತಾ ಇದ್ದೀನಿ ಈ ಕಡೆ. ಇವಾಗ ಆಲ್ಮೋಸ್ಟ್ ಎಲ್ಲನೂ ಆಯಿತು. ಅಡುಗೆ ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ವಿ ಅಡುಗೆನ. ಈಗೆಲ್ಲರೂ ಒಬ್ಬೊಬ್ಬರೇ ಬರೋ ಟೈಮ್ ಆಯಿತು. ಮಧ್ಯಾಹ್ನ ಇವಾಗ ಒಂದು 2:30 ಆಗಿದೆ ಟೈಮ್. ಇವಾಗ ಎಲ್ಲ ಬಂದರು. ಲಕ್ಷ್ಮಿ ಅಕ್ಕ ನಾಳೆ ಬರ್ತಾರೆ, ಅವ್ರು ಇವತ್ತು ಬರೋಕ್ಕಾಗಲಿಲ್ಲ. ಮತ್ತು ನಾನು ಎಲ್ಲನೂ ಫುಲ್ಲು ಕ್ಲಿಪ್ಪಿಂಗ್ ಎಲ್ಲ ತಕ್ಕೊಂಡಿಲ್ಲ. ಯಾಕಂತಂದರೆ ಎಲ್ಲರಿಗೂ ಕಂಫರ್ಟೇಬಲ್ ಇರಲ್ಲ ವೀಡಿಯೋ ಅಲ್ಲಿ ಬರೋದಕ್ಕೆ. ಮತ್ತು ನಾನು ಎಲ್ಲರೂ ಬಂದಿದ ತಕ್ಷಣ ಅಂದರೆ ಇವಾಗ ವೀಡಿಯೋ ಫೋನ್ ಎತ್ಕೊಂಡು ಹೋಗೋದು ಅಷ್ಟು ಓಕೆ ಅನ್ಸಲ್ಲ ಅಂದ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಏನಿದೆ ಇವಾಗ ನಮ್ಮ ಮನೇಲಿ ಎಲ್ಲರೂ ಬರೋ ಅಂಥದ್ದು ಅದು ಮಾತ್ರ ನಾನು ಸ್ವಲ್ಪ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಈವ್ನಿಂಗ್ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಫಾಲೋ ಅಪ್ ಇತ್ತು ನಮ್ಮ ಅತ್ತೆದು. ಸೊ ಅದಕ್ಕೆ ಕರ್ಕೊಂಬಂದಿದ್ದೆ. ಈವ್ನಿಂಗು ಇಲ್ಲಿ ಹಂಗೆ ಒಂದು ಸ್ವಲ್ಪ ಆಯಿತು, ಲೇಟೇ ಆಯಿತು ಅಂದ್ಕೊಳ್ಳಿ, 8:30. ತಿರ್ಗಾ ಆಮೇಲೆ ಮನೆಗೆ ಹೋಗಿ ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇದು ಹಿಂದಿನ ದಿವಸ ದೋಸೆಗೆ ಹಾಕಿದ್ವಿ. ತುಂಬಾ ಚೆನ್ನಾಗಿ ಉಬ್ಬಿತ್ತು. ಯಾಕಂತಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಚಳಿಗಾಲಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬೇಸಿಗೆಗಾಲದಲ್ಲಿ ದೋಸೆ ಎಲ್ಲ ಅಂದರೆ ಬೇಗನೆ ಉಳಿ ಬರುತ್ತೆ, ಚೆನ್ನಾಗಿ ಉಬ್ಬುತ್ತೆ. ಎಲ್ಲರಿಗೂ ಮಸಾಲೆ ದೋಸೆ ಮಾಡೋಣ ಅಂದ್ಬಿಟ್ಟು ಕೆಂಪು ಚಟ್ನಿ, ನಾರ್ಮಲ್ ಕಾಯಿ ಚಟ್ನಿ ಮತ್ತು ಪಲ್ಯ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಮಾರ್ನಿಂಗ್ ವ್ಲಾಗ್ ಆವಾಗಲೇ ಎಲ್ಲ ಕಂಟಿನ್ಯೂ ಮಾಡಿದ್ದೆ. ಫ್ರೈಡೇ ವ್ಲಾಗ್ ಇದು. ಇವಾಗ ದೇವ್ರ ಮನೆ ಪೂಜೆ ಎಲ್ಲ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಅಂದರೆ ಹೊಸತಲ್ಲಿ ದಿವಸ ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ, ಅಲ್ಲಿಂದ ತೀರ್ಥ ಎಲ್ಲ ತೊಗೊಂಬಂದಿದ್ವಿ. ಇವಾಗ ಪೂಜೆ ಎಲ್ಲ ಮಾಡಿ ಕೋಳಿ ಎಲ್ಲ ಕಟ್ ಮಾಡೋದೆಲ್ಲ ಇದೆ. ಅದಕ್ಕೆ ಇವಾಗ ಎಲ್ಲ ರೆಡಿ ಆಗಿದ್ದೀನಿ. ತಲೆ ಒಣಗಿಲ್ಲ. ಇವಾಗ ಪೂಜೆ ಎಲ್ಲ ಮಾಡಿ ಹಂಗೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂತ. ಬನ್ನಿ ಇವತ್ತಿನ ವ್ಲಾಗ್ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ದೇವ್ರ ಪೂಜೆನೂ ಅಷ್ಟೇ ಎಲ್ಲ ಮಾಡಿದೆ. ನೈವೇದ್ಯಕ್ಕೆ ಮೊಸರನ್ನ ಎಡೆ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಹಿಂದಿನ ದಿವಸನೇ ಹಾರ ಎಲ್ಲ ಮಾಡ್ಕೊಂಡಿದ್ವಿ ನಾವೇ ಮನೆಯಲ್ಲಿ ಪೋಣಿಸ್ಕೊಂಡು ದೇವ್ರ ಫೋಟೋಗೆ ಹಾರಗಳೆಲ್ಲ. ಇವಾಗ ಬಾಟಲಲ್ಲಿ ಏನಿತ್ತು ಅದೆಲ್ಲ 3 ದೇವ್ರದ್ದು ದೇವಸ್ಥಾನದ್ದು ತೀರ್ಥ. ಇವಾಗ ಅದು ಕೋಳಿ ಅದೆಲ್ಲ ಕಟ್ ಮಾಡಿದ್ದೆಲ್ಲ ಆಯಿತು, ಪೂಜೆ ಎಲ್ಲ ಮಾಡಿ. ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಬೇಕಾಯ್ತಲ್ಲ, ಎಲ್ಲ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಮಟನ್ ಸಾರು ಮತ್ತು ಚಿಕನ್ನಲ್ಲಿ ಇವಾಗ ಕಟ್ ಮಾಡಿದ್ವಲ್ಲ ಕೋಳಿ, ಅದರಲ್ಲೇ ಎಲ್ಲ ವೆರೈಟೀಸ್ ಎಲ್ಲ ಮಾಡೋಣ ಅಂದ್ಕೊಂಡು ಸಿಂಪಲ್ಲಾಗಿ ಒಂದು ಚಿಕನ್ ಫ್ರೈ ಮತ್ತು ಕಬಾಬ್ ಬಿರಿಯಾನಿ ಮಾಡೋಣ ಅಂತ ಇವತ್ತಿನ ಅಡುಗೆ ಅದಾಗಿತ್ತು. ಇವಾಗ ನಾನು ಚಿಕನ್ ಫ್ರೈ ಒಂದೊಂದು ಸರ್ತಿ ಒಂದೊಂದು ಥರ ಮಾಡ್ತೀನಿ. ಇವತ್ತು ನಾನು ಇದೇ ಫಸ್ಟ್ ಈ ಥರನೇ ನಾನು ಈ ಥರ ಮಾಡೋದನ್ನು ಕಲ್ತ್ಕೊಂಡಿದ್ದು. ನಾನು ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಮಾಡೋದು.
ನನ್ನ ಹಳೆ ವ್ಲಾಗಲ್ಲೂ ನೀವು ರೆಗ್ಯುಲರಾಗಿ ನೋಡೋರಿದ್ದು ಅಂತ ಅಂದರೆ ನಾನು ಈ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಪರೋಟಗಾಗಿರ್ಬೋದು, ದೋಸೆಗೆ, ಚಪಾತಿಗೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಈಸಿನೂ ಕೂಡ. ಇದೆಲ್ಲ ಆಯಿತು. ಬಿರಿಯಾನಿದು ಮಾತ್ರ ಲಕ್ಷ್ಮಿ ಅಕ್ಕ ಬಂದಮೇಲೆ ಮಾಡೋಣ ಅಂದ್ಬಿಟ್ಟು ಅವರೇ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕಾಯಿ ಅಲ್ಲೆಲ್ಲ ತೆಗ್ದು ಅದೆಲ್ಲ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಟ್ಟಿದ್ವಿ. ಇವಾಗ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಆಗಿತ್ತು. ನಮ್ಮ ಮಕ್ಕಳು ಅಂತೂ ಲಕ್ಷ್ಮಿ ಅಕ್ಕ ಬಂದರೆ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿರ್ತಾನೆ. ದಿಹಾನ್, ನಕ್ಷತ್ ಇಬ್ಬರೂ ಅಷ್ಟೇ. ಇವಾಗ ಈವ್ನಿಂಗ್ ಸುಮ್ಮನೆ ಮಾಲ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ನಮ್ಮ ಮನೆಗೆ ಯಾರೇ ಬಂದ್ರೂ ದಿಹಾನ್ ಬಿಡಲ್ಲ. ಲೂಲು ಮಾಲ್ಗೆ ಹೋಗಬೇಕು, ಲೂಲು ಮಾಲ್. ಅವನು 4M ಮಾಲ್ನು ಲೂಲು ಮಾಲ್ ಅಂತಲೇ ಹೇಳೋದು. ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮಕ್ಕಳನ್ನ ಬಂದ್ವಿ. ಇವಾಗ ನೆಕ್ಸ್ಟ್ ಡೇ ವ್ಲಾಗ್ ಇದು. ಮತ್ತು ಬೆಳಗ್ಗೆ ಎಲ್ಲ ಏನೂ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಈವ್ನಿಂಗ್ ವ್ಲಾಗ್ ಇದು. ಟೈಮ್ ಬಂದು ಒಂದು 4 ಗಂಟೆ ಆಗಿತ್ತು. ತುಂಬ ದಿವಸ ಆಗಿತ್ತು ಮೆಟ್ರೋದಲ್ಲೆಲ್ಲ ಓಡಾಡಿ. ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ವಿ ಪುರಮ್ಗೆ ಹೋಗೋಣ ಚಾಟ್ಸ್ಗೆ ಅಂದ್ಬಿಟ್ಟು ಫಸ್ಟು ಬನಶಂಕರಿ ದೇವಸ್ಥಾನಕ್ಕೆ ಬಂದು ಒಂದು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು, ನಮ್ಮ ಮನೆಗಿದು ತುಂಬ ಹತ್ರನೇ ಇದೆ. ಬಟ್ ಅಂದರೂ ನಮಗೆ ರೆಗ್ಯುಲರಾಗಿ ಹೋಗೋಕ್ಕಾಗ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಫಸ್ಟ್ ಎಲ್ಲ ನಾನು ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಅದಕ್ಕೆಲ್ಲನೂ ರೆಗ್ಯುಲರಾಗಿ ಹೋಗ್ತಾಯಿದ್ದೆ. ಒಂದು ಸ್ವಲ್ಪ ನಕ್ಷೆ ದೊಡ್ಡವನಾದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ವಿ ಪುರಮ್ಗೆ ಬಂದ್ವಿ ಚಾಟ್ಸ್ಗೆ ಅಂತ. ಫಸ್ಟ್ ದಿಹಾನ್ ಫೇವ್ರೇಟ್ ಅಂದರೆ ಇಲ್ಲಿ ಪೊಟೊಟೊ ಟ್ವಿಸ್ಟರ್ ಬಂದೆ. ಅವನು ಅದನ್ನು ಫಸ್ಟ್ ಅವನು ಕೊಡಿಸ್ಬಿಟ್ಟು ನಾವಿಲ್ಲಿ ಎಷ್ಟೊಂದು ಥರ ಏನೇನೋ ಇತ್ತು, ಏನೇನೋ ತಿನ್ನೋಣ ಅಂದ್ಕೊತೀನಿ. ಬಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಒಂದು 2-3 ತಿಂದಿದ ತಕ್ಷಣವೇ ಫುಲ್ಲು ಹೊಟ್ಟೆ ತುಂಬ್ದಂಗೆ ಆಗೋಗ್ಬಿಡುತ್ತೆ. ಈ ಸತಿ ಹಂಗೆ ಆಗಬಾರ್ದು ಅಂದ್ಕೊಂಡೆ ಹೋದ್ವಿ. ಬಟ್ ಅಂದ್ರೂ ಜಾಸ್ತಿ ಏನೂ ಹಂಗೆ ತಿನ್ನೋಕ್ಕಾಗಲಿಲ್ಲ. ನಾನು ಇವಾಗ ಏನು ತೊಗೊಂಡಿದ್ನೋ ಅಷ್ಟನ್ನೇ ತಿನ್ನೋಕ್ಕಾಗಿದ್ದು. ಲಾಸ್ಟಲ್ಲಿ ಬಾದಾಮ್ ಮಿಲ್ಕ್, ಕೋಲ್ಡ್ ಬಾದಾಮ್ ಮಿಲ್ಕ್ ಅದು ತುಂಬ ಚೆನ್ನಾಗಿತ್ತು. ಮೋಮೋಸ್ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅದು ಆಗಲಿಲ್ಲ ಫುಲ್ಲು ತಿನ್ನೋದಕ್ಕೆ. ಇಡ್ಲಿ, ದೋಸೆ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಪೇಣಿ ಮತ್ತು ಕೋಲ್ಡ್ ಬಾದಾಮ್ ಮಿಲ್ಕು, ಜಿಲೇಬಿ ಈ ಥರದ್ದೆಲ್ಲ ಟ್ರೈ ಮಾಡಿಕೊಂಡು ಹಂಗೆ ಬರ್ತಾಯಿದ್ವಿ. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗ್ತಾಯಿತ್ತು. ಅವರು ಪ್ರಸಾದಕ್ಕೂ ಕರಿತಾಯಿದ್ರು, ದೇವಸ್ಥಾನಕ್ಕೆ ಬನ್ನಿ ಅಂತಾಯಿದ್ರು. ಅದೊಂಥರ ಸ್ಪೆಷಲ್ ಮೂಮೆಂಟ್ ಅನ್ನಿಸ್ತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು. ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಯಾರು ಏನು ಅಂತಂದರೆ ಇವರು ಬಂದು ನಮ್ಮ ಮನೇಲಿ ರೆಂಟಲ್ಲಿ ಇರೋದವರು. ಅವರು ಇವಾಗ ಪ್ರೆಗ್ನೆಂಟ್ ಅವರು. ನಾನು ಅದಕ್ಕೇ ಅವ್ರಿಗೆ ಮೊಗ್ಗಿನ ಜಡೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ ಅಂತೆಲ್ಲನೂ ನಾವು ಡಿಸ್ಕಸ್ ಮಾಡಿಕೊಂಡು, ಅದು ಅವ್ರಿಗಿವಾಗ 7 ಮಂತ್ಸು. ಸೊ ಫೋಟೋ ಸೆಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು. ಮೊಗ್ಗಿನ ಜಡೆ ಎಲ್ಲ ತರಿಸಿದ್ರು. ಸ್ಯಾರಿ ಎಲ್ಲ ನಾವು ಹಿಂದಿನ ದಿವಸನೇ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ವಿ. ಮೆಹಂದಿನೂ ಅಷ್ಟೇ ಹಿಂದಿನ ದಿವಸ ಹಾಕಿದ್ದೆ. ಅದೆಲ್ಲ ಆಯಿತು. ಇವಾಗ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇನ್ನೊಂದು ದಿವಸನೇ ಹಾಕಿದ್ದೆ. ಇದು ಬಂದು ಸಂಡೇ ವ್ಲಾಗ್ ಇದು. ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು. ಅಂದರೆ ಇವಾಗ ನಾವು ಎಲ್ಲ ಒಂದೊಂದು ಏನೋ ಕಲ್ತಿರಬೇಕು ಇವಾಗ ಹೆಣ್ಮಕ್ಳು ಅಂತ ಅಂದಮೇಲೆ ನಾನು ಇದೆಲ್ಲ ಕಲ್ತಿರೋದು ನಮ್ಮ ಮಮ್ಮಿನ ನೋಡಿ. ಯಾಕಂದರೆ ನಮ್ಮ ಮಮ್ಮಿ ಬ್ಯೂಟಿಷಿಯನ್ ಆಗಿರೋದ್ರಿಂದ ನಾವು ಅವ್ರ ಜೊತೆ ಅವ್ರು ಅದು ಇದು ಏನಾದರೂ ಮಾಡಬೇಕಾದ್ರೆ ನಾವು ನೋಡಿ ಕಣ್ಣಲ್ಲಿ ಕಲ್ತ್ಕೊಂಡಿರೋ ಅಂಥದ್ದು. ಈ ಮೇಕಪ್ ಆರ್ಟಿಸ್ಟ್ ಆ ಥರ ಮೇಕಪ್ ಕ್ಲಾಸಸ್ಗೆ ಆಗಿರ್ಬೋದು ಯಾವುದಕ್ಕೂ ಹೋಗಿಲ್ಲ ನಾನು. ಹಂಗೆ ನೋಡಿ ಕಲ್ತ್ಕೊಂಡಿರೋದು. ಅದಕ್ಕೇ ಹಾಗೆ ಇವ್ರಿಗೂ ರೆಡಿ ಮಾಡೋಣ ಅಂತ ಲಾಸ್ಟಲ್ಲಿ ಹೇಳಿ ಹೆಂಗೆ ರೆಡಿ ಮಾಡಿದ್ದೀನಿ ಏನು ಅಂತೆಲ್ಲನೂ. ಈ ಥರ ಹಳೇ ಕಾಲದ್ದು ಮೊಗ್ಗಿನ ಜಡೆ ಅಂದರೆ ಅದೆಲ್ಲ ಸೂಜಿ ದಾರದಲ್ಲೆಲ್ಲ ಹೊಲಿಯೋದೆಲ್ಲ ಇರುತ್ತೆ. ಸೊ ಅದಕ್ಕೆ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಹೇರ್ನೆಲ್ಲ ಆ ಥರ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅವರಿಗೂ ನಾನು ವೀಡಿಯೋದಲ್ಲಿ ಬರೋದಕ್ಕೆ ಕಂಫರ್ಟಬಲ್ ಇತ್ತು. ಸೊ ಹಾಗೆ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅವ್ರನ್ನ ಕೇಳಿ ಅವ್ರನ್ನ ಪರ್ಮಿಷನ್ ಅವ್ರಿಗೂ ಅಷ್ಟೇ ಅವ್ರು ಇಷ್ಟ ಆಯಿತು. ಅಕ್ಕ ನಾನು ಹಂಗೆ ಅಂದ್ಕೊಂಡೆ ಅಂತಲೇ ಹೇಳಿದ್ರು. ಹಂಗೆ ಇವಾಗ ಸರಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಕ್ಷತ್ನಂತೂ ಅವರು ಅಂದರೆ ಫುಲ್ ಇಷ್ಟ. ನಕ್ಷತ್ ಅಂತಂದರೆ ಇವಾಗ ನಾವು ಸ್ಕೂಲ್ ಹತ್ರ ಎಲ್ಲಾದರೂ ಹೋಗ್ಬೇಕಂತಿದ್ರೆ ಮತ್ತು ಏನೋ ಅವ್ರನ್ನೂ ಅಷ್ಟೇ ಅವ್ರ ಜೊತೆ ಎಲ್ಲ ಅಡಿಕ್ಟ್ ಆಗಿರ್ತಾನೆ. ಚೆನ್ನಾಗಿ ಆಟ ಆಡಿಕೊಂಡು ಇರ್ತಾನೆ. ನಕ್ಷತ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇವಾಗ ನೆಕ್ಸ್ಟ್ ನಾನು ಇವತ್ತೇ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದು. ಯಾಕಂತಂದರೆ ಆಮೇಲೆ ನಾವು ವೆಕೇಷನ್ಸ್ಗೆ ಊರಿಗೆ ಹೋದರೆ ತಿರ್ಗಾ ಆಗಲ್ಲ. ಆಮೇಲೆ 8-9 ಮಂತ್ಸ್ ಆಗಿಬಿಡುತ್ತೆ ಅವ್ರಿಗೆ. ಸೊ 7 ಮಂತ್ಸಲ್ಲಿ ಇಲ್ಲ 5th ಮಂತಲ್ಲೆಲ್ಲ ಮಾಡ್ತಾರಲ್ವ ಫೋಟೋ ಸೆಷನ್. ಸ್ವಲ್ಪ ಇವಾಗ ಆ ಪ್ರೆಗ್ನೆನ್ಸಿ ಆ ಫೀಲ್ ಬರಬೇಕು ಅಲ್ವಾ, ಆವಾಗಲೇ ಅದು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು
ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗು ಎಲ್ಲನೂ ಪ್ರತಿಯೊಂದು ನಾವೇ ಮಾಡಿದ್ದು. ಆ ಕಡೆ ಅವ್ರ ಮಮ್ಮಿ ಅವ್ರ ಮಮ್ಮಿನೂ ಹಂಗೆ ಹೆಲ್ಪ್ ಮಾಡ್ತಾಯಿದ್ರು. ಯಾರಾದರೂ ಜೊತೆಗೆ ಆ ಥರ ಇದ್ದಾಗ ಈಸಿ ಅನಿಸುತ್ತೆ. ನನಗೆ ಇದೊಂದು ಹಾರ್ಡ್ಲಿ ಒಂದು 40 ಮಿನಿಟ್ಸ್ 35 ಮಿನಿಟ್ಸ್ ಟು 40 ಮಿನಿಟ್ಸ್ ಆಯಿತು ಅಷ್ಟೇ ಈ ರೆಡಿ ಮಾಡಿದ್ದು ಅದೆಲ್ಲನೂ. ಸ್ಯಾರಿ ಡ್ರಾಪಿಂಗ್ ಎಲ್ಲ ಫಸ್ಟೇ ಮಾಡ್ಕೊಂಡ್ಬಿಟ್ಟಿದ್ದೆ. ಹೇರ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆನಲ್ಲ, ಇವಾಗ ಫೇಸ್ಗೆಲ್ಲ ಮಾಡ್ತಾಯಿದ್ದೀನಿ. ಲೈಟ್ ಮೇಕಪ್ಪೇ. ಈ ಪ್ರೆಗ್ನೆನ್ಸಿಯಲ್ಲಿ ಫೇಸ್ ಏನಾಗಿರುತ್ತೆ ಅಂತಂದರೆ ನಾವು ಏನೇ ಮೇಕಪ್ ಮಾಡಿಕೊಂಡ್ರು ಅದು ಕುತ್ಕೊಳ್ಳಲ್ಲ. ಎಷ್ಟೊಂದು ಜನಕ್ಕೆ ಅದು ಅನುಭವ ಆಗಿರುತ್ತೆ ಅನ್ಕೊತೀನಿ. ನನಗಂತೂ ಆಗಿದೆ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಂತೂ ನಾನು ಏನು ಹಾಕ್ಕೊಂಡ್ರು ನಂಗೆ ಒಂಥರ ಬೂದಕ್ಕೆ ಹಂಗಂಗೆ ಇರ್ತಾಯಿತ್ತು. ನನಗೇನು ಸೆಟ್ ಆಗ್ತಾಯಿಲ್ಲ. ಇವ್ರಿಗೂ ಹಂಗೆ ಅನ್ನಿಸ್ತಾ ಇತ್ತಂತೆ. ಅದು ಪ್ರೆಗ್ನೆನ್ಸಿಲಿ ಕಾಮನ್ ಅಲ್ವಾ ಅದು. ಅದನ್ನೇ ಹೇಳ್ತಾ ಇದ್ದೆ ನಾನು. ತುಂಬಾ ಎಲ್ಲ ಚೇಂಜಸ್ ಆಗುತ್ತೆ ನಮ್ಮ ಬಾಡಿ, ಹಾರ್ಮೋನ್ಸ್ ಏನೇ ಇರ್ಬೋದು. ಆಮೇಲೆ ಹಾಗೆ ಒಂದು ಸ್ವಲ್ಪ ದಿವಸ ಮಗು ಆದಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇವಾಗ ಫೇಸ್ ಮೇಕಪ್ ಎಲ್ಲ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಇದೆ. ನಾನು ಕಾಜಲ್ ಅಪ್ಲೈ ಮಾಡಿಬಿಟ್ಟು ಐಲೈನರು. ನನಗೆ ಐ ಮೇಕಪ್ ಆ ಥರ ಎಲ್ಲ ಮಾಡೋದೆಲ್ಲ ತುಂಬಾ ಇಷ್ಟ ನನಗೆ. ಮತ್ತು ಈ ಥರ ರೆಡಿ ಮಾಡೋದು ಫುಲ್ ಪ್ರೋಸೆಸ್ ಏನಿದೆ, ಮೆಹಂದಿ ಹಾಕೋದು ಅದೆಲ್ಲ ನನಗೆ ತುಂಬಾ ಇಂಟ್ರೆಸ್ಟು ಫಸ್ಟಿಂದನೂ ಅಷ್ಟೇ. ಅದನ್ನು ಇವಾಗ ನನಗೆ ಯಾರಿಗಾದ್ರೂ ಮಾಡಬೇಕು ಅನಿಸಿದ್ರೆ, ಯಾರಾದರೂ ಕೇಳಿದ್ರು ಅಷ್ಟೇ ನನಗೆ ಫುಲ್ ಹಾರ್ಟಿಂದನೇ ನಾನು ಮಾಡೋದು. ನನಗೇನು ಬರುತ್ತೋ ಅದು ಫುಲ್ಲು ಪ್ರೊಫೆಷ್ನಲ್ ಅಲ್ಲ ಅಂತಂದ್ರೂ ನಮಗೇನು ಬರುತ್ತೋ ಅದು ಬೇಸಿಕ್ಕಾಗಿ ಮಾಡೋದು ಕಲ್ತ್ಕೊಂಡಿರಬೇಕು ಅನ್ನೋದು ನನ್ನಿದು. ಫೈನಲಿ ಇವಾಗ ಫುಲ್ ಮೇಕಪ್ ಎಲ್ಲ ಮುಗೀತು. ಇವಾಗ ಲಾಸ್ಟ್ ಲಿಪ್ಸ್ಟಿಕ್ಕಲ್ಲಿ ಎಂಡ್ ಮಾಡಿ ನಾನಿವಾಗ ಜಡೆ ಮತ್ತು ಅವ್ರದ್ದು ಜ್ಯುವೆಲ್ಸ್ ಏನಿದೆ ಅದೆಲ್ಲ ತೊಗೊಂಡು ಬಂದಿದ್ದರು. ಆ ಜ್ಯುವೆಲ್ಸ್ ಎಲ್ಲ ಹಾಕಿಬಿಟ್ಟು ಎಲ್ಲ ಚೆಕ್ ಮಾಡ್ಕೋತಾ ಇದ್ವಿ. ಅವ್ರ ಮಮ್ಮಿನೂ ಅಷ್ಟೇ ಫುಲ್ಲು ತುಂಬಾ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಅಂದರೆ ಇವಾಗ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಾವು ಮೇಕಪ್ ಏನಾದರೂ ಮಾಡ್ತಾ ಇರ್ಬೇಕಾದ್ರೆ ಒಂದೊಂದು ಸಜೆಷನ್ಸ್ ಇರುತ್ತೆ ಹೇಳೋ ಅಂಥದ್ದು ನಮಗೆ. ಇಲ್ಲಾಂದರೆ ಕಂಫರ್ಟಬಲ್ ಫೀಲ್ ಆಗಬೇಕು ಆ ಥರ. ಅವರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲನೂ ಇದ್ದರು. ಇವಾಗೆಲ್ಲ ಮ್ಯಾಚಿಂಗ್ ಇದೆಲ್ಲ ಹಾಕ್ಬಿಟ್ಟು ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡಿ ಫೈನಲ್ ಪಾರ್ಟ್ ಏನಂತಂದರೆ ಇವಾಗ ಲಾಸ್ಟಲ್ಲಿ ಅದು ಮೊಗ್ಗಿನ ಜಡೆ ವೆಯ್ಟ್ ಇರುತ್ತಲ್ಲ, ಮತ್ತು ಇವಾಗ ಪ್ರೆಗ್ನೆಂಟ್ ಬೇರೆ, ಅದು ಫುಲ್ಲು ತೂಕ ಇರೋದ್ರಿಂದ ನಾವು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಫುಲ್ಲು ಪ್ರತಿಯೊಂದೂ ಇವಾಗ ರೆಡಿ ಮಾಡಿದಾದಮೇಲೆ ಲಾಸ್ಟಲ್ಲಿ ಮೊಗ್ಗಿನ ಜಡೆ ಅದು ಹೊಲಿಬೇಕಲ್ವ ಸೂಜಿ ದಾರದಲ್ಲಿ, ಅದನ್ನು ಮಾತ್ರ ಲಾಸ್ಟ್ ಪಾರ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಫೋಟೋ ಸೆಷನ್ ಅಂತಂದರೆ ಅವರು ಅಲ್ಲೇ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು, ಅಂದರೆ ಪಕ್ಕದಲ್ಲಿರೋಂಥ ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲೇ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ಆದರೆ ಫೋನಲ್ಲಿ ನಾರ್ಮಲ್ ಫೋಟೋಸ್ ಎಲ್ಲ ತಕ್ಕೊತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಅದೆಲ್ಲ ಮೆಮೊರೀಸ್ ಅಲ್ವ, ಇವಾಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಥರದ್ದೆಲ್ಲ ಮಾಡ್ಕೊಳ್ಳೋದು ಒಂಥರ ಮೆಮೊರೀಸ್. ತಿರ್ಗಾ ಆಮೇಲೆ ನಮಗೆ ಬೇಕು ಅಂದ್ರೂ ಮಾಡ್ಕೊಳ್ಳೋ ಚಾನ್ಸಸ್ ಇರಲ್ಲ. ಸೊ ಅವರು ಎಲ್ಲ ಇವಾಗೆಲ್ಲ ರೆಡಿ ಆಗ್ತಾಯಿದ್ದಾರೆ. ಇವಾಗ ನಾನು ಇದನ್ನು ಹಾಕಿದ್ದೆಲ್ಲ ಆದಮೇಲೆ ನೋಡಿ ನೀವು ಲಾಸ್ಟ್ಲಿ ಹೆಂಗೆ ಅನ್ಸುತ್ತೇನು ಅಂತ. ಈ ಮೊಗ್ಗಿನ ಜಡೆ ಏನಿದೆ ಇದೊಂಥರ ನಾವು ಏನೇ ಟ್ರೆಂಡ್ ಏನೇ ಇದು ಮಾಡಿದ್ರೂ ಇದೊಂಥರ ಲುಕ್ ತುಂಬಾ ಚೆನ್ನಾಗಿರುತ್ತೆ. ನಂಗೆ ಇವಾಗ ನೋಡ್ತಾ ಇದ್ರು ನಮಗೆ ಚೈಲ್ಡ್ಹುಡ್ಡಲ್ಲಿ ನಮ್ಮ ಅಜ್ಜಿ ಹಾಕ್ಸಿದ್ದು, ನಮ್ಮ ಮಮ್ಮಿ ಅವರು ತಿರ್ಗಾ ನಂದು 5th ಮಂತಲ್ಲಿ ದಿಹಾಂದು 5th ಮಂತಲ್ಲಿ ಈ ಥರ ಹಾಕಿಸ್ಕೊಂಡಿದ್ದೆ. ಅದೆಲ್ಲ ನನಗೂ ಇವಾಗ ಜ್ಞಾಪಕ ಬರುತ್ತೆ. ಮತ್ತು ನೋಡಿದ್ರೆ ಏನೇ ಆಗಿರ್ಬೋದು ಇದು ಒಂಥರ ಆಸೆ ಆಗುತ್ತೆ ನನಗೂ ಅಷ್ಟೇ. ಇವಾಗ ಅದನ್ನು ಹೊಲಿಯೋದೂ ಅಷ್ಟೇ ನೀಟಾಗಿ ಒಂದು ಟೆಕ್ನಿಕ್ ಇಟ್ಕೊಂಡು ಹೊಲಿಬೇಕದು. ನಾನು ಈ ಥರ ಮೊಗ್ಗಿನ ಜಡೆ 2-3 ಜನಕ್ಕೆ ಹಾಕಿದ್ದೀನಿ. ಸೊ ಅಂದರೆ ತುಂಬ ವರ್ಷ ಗ್ಯಾಪ್ ಆಗಿತ್ತು. ಬಟ್ ದೆನ್ ನನಗೇನು ಅಷ್ಟು ಅನಿಸಿಲ್ಲ, ರಿಸ್ಕ್ ಅನಿಸಿಲ್ಲ. ಬೇಗ ಎಲ್ಲ ಮಾಡ್ಕೊಂಡ್ವಿ. ನಾನಿವಾಗ ಲಾಸ್ಟಲ್ಲಿ ಅವ್ರದ್ದು ತೋರಿಸ್ತೀನಿ ವಿಡಿಯೋ ವಿತ್ ಮ್ಯೂಸಿಕ್ಕು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಮತ್ತು ನನ್ನ ಮಿನಿ ವ್ಲಾಗ್ಸೂ ಬರ್ತಾ ಇದೆ, ಅದನ್ನು ಎಲ್ಲ ನೋಡಿ ರೆಗ್ಯುಲರಾಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.